ಸಮಯಕ್ಕೆ ಸರಿಯಾಗಿ ಬರೋಕ್ಕಾಗಲ್ಲ ಅಂತ ಹೇಳಿ ನಮ್ಮನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಹೇಳಿದರು. ಹಾಗೆ ಈ ದಿನ ಕಾರ್ಯಕ್ರಮದಲ್ಲಿ ಮಂತ್ರಿಗಳಾಗಿದ್ದ ಹಾಗೂ MLC ಆಗಿರ್ತಕ್ಕಂಥ CP ರವಿ ಅವರು ದೇಶದ ಮತ್ತು ಸಂಸ್ಕೃತಿ ಬಗ್ಗೆ ಹೆಚ್ಚಿನ ಆಸಕ್ತಿ ಉಳ್ಳಂಥವರು, ನಿರಂತರ ಹೋರಾಟಗಾರರು, ನೇರ ನಡೆಗಡಿ ಮಾತಿನವರು. ಹಾಗೆ CP ರವಿಯವರು ನಿಮ್ಮೆಲ್ಲ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ಕಾರ್ಯಕ್ರಮಕ್ಕೆ ಎಲ್ಲ ಆರೈಕೆಗಳನ್ನು ಮಾಡಿದ್ದಾರೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪೇಂದ್ರ ಶೆಟ್ಟಿ ಅವರು ಲೀಡರ್ಶಿಪ್ ಕೋಚಿಂಗ್ ಸೆಂಟರ್ಗೆ ವಿಜಯನಗರದಲ್ಲಿ ಮಾಡಿ ಸಾವಿರಾರು ಮಕ್ಕಳು ಅವರ ಸಂಸ್ಥೆಯಿಂದ ಉದ್ಯೋಗವನ್ನು ಪಡೀತಾ ಇದ್ದಾರೆ. ಮುಖ್ಯವಾಗಿ ಉಮೇಶ್ ಶೆಟ್ಟಿ ಅವರು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿ 20 ವರ್ಷಗಳಿಂದ ನಿರಂತರ ನಡೆಸಿಕೊಂಡು ಬಂದು ಸಾಂಸ್ಕೃತಿಕ ಕಾರ್ಯಕ್ರಮ ಹೆಸರನ್ನು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಅಭಯ ಅಂತಂದರೆ ಯಾರಿಗೆ ಅನಾಥವಾಗಿ ತೊಂದರೆ ಇದೆಯೋ ಅವರಿಗೆ ಧೈರ್ಯವನ್ನು ತುಂಬತಕ್ಕಂಥದ್ದು, ಸಹಾಯ ಮಾಡ್ತಕ್ಕಂಥದ್ದು, ಸಹಕಾರ ಇರ್ತಕ್ಕಂಥದ್ದು, ಅಭಯವನ್ನು ಇರ್ತಕ್ಕಂಥದ್ದು ಅಂತ ಒಳ್ಳೆಯ ಹೆಸರು ಇಟ್ಕೊಂಡಿದ್ದಾರೆ. ಅಭಯ ಮತ್ತು ಸೇವಾ, ಭಾರತ ದೇಶದ ಮತ್ತೊಂದು ಹೆಸರೇ ಸೇವೆ ಅಂತ. ಪ್ರತಿಯೊಬ್ಬರನ್ನು ಒಂದಲ್ಲ ಒಂದು ರೀತಿಯಾದಂಥ ಸೇವಾ ಮನೋಭಾವ ಇರ್ತಕ್ಕಂಥದ್ದು ಭಾರತೀಯರಿಗೆ. ಹಾಗೆ ಉತ್ತಮವಾದ ಅಭಯ ಸೇವಾ ಅನ್ನುವಂಥ ಹೆಸರನ್ನು ಇಟ್ಕೊಂಡು ಒಳ್ಳೆಯ ಉತ್ತಮವಾದ ಜನರಲ್ಲಿ ಎಲ್ಲರೂ ಸೇರಿಸಿಕೊಂಡು ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷ. ಹಾಗೆ ವೇದಿಕೆ ಮೇಲೆ ಮಾಲ್ತೇಶ್ ಧರ್ಮಕೇಶ ಮತ್ತು ನಮ್ಮ ಶ್ರೀಕಟ್ವಾಯಿ ರಾಜಗೋಪಾಲ್ ವೇದಿಕೆ ಮೇಲಿದ್ದರೆ, ವೇದಿಕೆ ಕಳೆದು ಸಹ ತುಂಬ ಗಣ್ಯರು, ಸಮಾಜ ಸೇವಕರು ತುಂಬ ಜನ ಇದೀರ. CP ಅವರು ಇದೇ ಕಾರ್ಯಕ್ರಮಕ್ಕಾಗಿ ಚಿಕ್ಕಮಗಳೂರಿನಿಂದ 3-3.5 ಗಂಟೆ ಪ್ರಯಾಣ ಮಾಡಿಕೊಂಡು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ಉತ್ತಮವಾದಂಥ ಮಾತುಗಳನ್ನು ನಿಮ್ಮ ಮನಸ್ಸಲ್ಲಿ ಹೃದಯದಲ್ಲಿ ತುಂಬಿದ್ದಾರೆ. ನಿಮ್ಮ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನು ನೀಡಿದ್ದಾರೆ, ಅಭಿನಂದಿಸಿದ್ದಾರೆ. ಮತ್ತೆ ಅವರು ಚಿಕ್ಕಮಗಳೂರಿಗೆ ಮತ್ತೆ ಈಗ ಹೋಗಬೇಕಾಗಿರೋದ್ರಿಂದ ನಾನೀಗ ಮಾತನಾಡ್ತಾ ಇದ್ದೀನಿ. ಭಾರತ ದೇಶ ಭವ್ಯ ಪರಂಪರೆ. ನೀವು ಎಲ್ಲ ನಮ್ಮ ಧರ್ಮದ ಬಗ್ಗೆ, ಧಾರ್ಮಿಕರ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀರ. CP ಹೇಳಿದರು, ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡು ಅಂತ ಹೇಳಿದರು. ಒಳ್ಳೇದು ಮಾಡಿದ್ರೆ ಪುಣ್ಯ, ಕೆಟ್ಟ ಮಾಡಿದ್ರೆ ಪಾಪ ಅಂತೇಳಿ ಹೇಳಿದರು. ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಭಾಳ ಒಳ್ಳೆಯಾದಂಥದ್ದು. ಇಡೀ ವಿಶ್ವ, ಇಡೀ ಪ್ರಪಂಚ ಭಾರತ ದೇಶದ ಸಂಸ್ಕೃತಿಗೆ ತಲೆಬಾಗುತ್ತೆ, ಗೌರವಿಸುತ್ತೆ, ನಿರೀಕ್ಷೆಯನ್ನು ಮಾಡುತ್ತೆ. ಈಗೇನು ಭಗವದ್ಗೀತೆಯನ್ನು ಕೊಟ್ಟಿದ್ದಾರೆ ನಮ್ಮೆಲ್ಲರಿಗೂ, ಅದ್ಭುತವಾದಂಥ ಭಗವದ್ಗೀತೆ. ಒಂದೊಂದು ಶ್ಲೋಕ ಎಷ್ಟು ಎಂಥ ಭಗವದ್ಗೀತೆ, ಭಾಳ ಚೆನ್ನಾಗಿದ್ದ ಅಧ್ಯಾತ್ಮ ಇದೆ, ಸೇವಾ ಮನೋಭಾವ ಇದೆ, ಭಕ್ತಿ ಮನೋಭಾವ ಇದೆ, ಎಲ್ಲವೂ ಸಿಗ್ತಕ್ಕಂಥದ್ದು ಭಗವದ್ಗೀತೆ. ಎಲ್ಲ ಆಧ್ಯಾತ್ಮ ತುಂಬಿರ್ತಕ್ಕಂಥ ಭಗವದ್ಗೀತೆ. ಹಾಗೆ ಮಹಾಭಾರತ, ರಾಮಾಯಣ, ವೇದ, ಉಪನಿಷತ್ತು, ಬ್ರಹ್ಮಸೂತ್ರ ಎಲ್ಲ ನಮ್ಮ ದೇಶದ ಒಂದು ಆಧ್ಯಾತ್ಮಿಕತೆಯನ್ನು, ಮನುಷ್ಯ ಜನ್ಮದ, ಮಾನವ ಜನ್ಮದ ಸಾರ್ಥಕತೆಯನ್ನು ತಿಳಿಸ್ತಕ್ಕಂಥದ್ದು, ಒಳ್ಳೊಳ್ಳೆಯ ಉತ್ತಮವಾದ ವಿಚಾರಗಳನ್ನು ತಿಳಿಸ್ತಕ್ಕಂಥದ್ದು. ಈಗ ಸಾಕಷ್ಟು ಜನ ಈಗ ಭಾಗವಹಿಸಿದ ಉತ್ತಮವಾದಂಥ ಒಂದು ನೃತ್ಯ 45 ನಿಮಿಷಗಳ ಕಾಲ ಎಷ್ಟು ಚೆನ್ನಾಗಿ ಕಲಾವಿದರು ನಮ್ಮ ಸಂಸ್ಕೃತಿಯನ್ನು ಎಲ್ಲರ ಹೃದಯ ಮುಟ್ಟು ಹಾಗೆ ತುಂಬ ಚೆನ್ನಾಗಿ ನಡೆಸ್ಕೊಟ್ರು. 3 ದಿನಗಳ ಕಾಲ ಒಂದು ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ, ಧರ್ಮ ಮನೋಭಾವನೆಯನ್ನು ರೂಪಿಸ್ತಕ್ಕಂಥ, ಸೇವಾ ಮನೋಭಾವನೆಯನ್ನು ರೂಪಿಸ್ತಕ್ಕಂಥ ಕಾರ್ಯಕ್ರಮವನ್ನು ಉಮೇಶ್ ಶೆಟ್ಟಿ ಅವರು ಎಲ್ಲರ ಜೊತೆ ಸೇವೆ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾದ ಅಭಿನಂದನಾರ್ಹವಾದಂಥದ್ದು. ಅವರಿಗೆ ಸಹಾಯ ನೀಡಬೇಕು. ಜನರಲ್ಲಿ ಸೇವೆ ಮಾಡಿದಾಗ ತುಂಬ ಒಳ್ಳೆಯದಾಗುತ್ತೆ. ಆರೋಗ್ಯ ಕ್ಷೇತ್ರದಲ್ಲಿ ಅವರು ತುಂಬ ಎಲ್ಲ ರೀತಿಯಂಥ ಒಂದು ಸೇವಾ ಮನೋಭಾವನೆ ಇಟ್ಕೊಂಡು ಮಾಡಿದ್ದಾರೆ.
ಮತ್ತು ಧಾರ್ಮಿಕವಾಗಿ ಮಾಡಿದ್ದಾರೆ. ಸೇವೆ ಅಂತಂದರೆ ನಾವು ಆಶ್ರಯ ಪಡೆದಿರುವ ಭೂಮಿ. ಒಂದು ಮಾತು ಇರ್ತದೆ, ಬೆಳಗಾಗಿ ನಾನಿತ್ತು, ಬೆಳಗಾಗಿ ನಾನಿತ್ತು. ಬೆಳಗ್ಗೆ ಹೇಳ್ತೀವಲ್ಲ, ಯಾರ್ಯಾರ ನೆನೆಯಾಗಿ, ಬೆಳಗಾಗಿ ನಾನಿತ್ತು ಯಾರ್ಯಾರ ನೆನೆಯಾಗಿ ಎಳ್ಳು ಜೀರಿಗೆ ಬೆಳೆಯುವಂಥ ಭೂಮಿ ತಾಯಿ ತೊಂದರೆಗಳಿಗೆ ನೀವು ಭೂಮಿ ತಾಯಿ ಏನು ಕೊಡಲ್ಲ, ಎಲ್ಲವೂ ಸಿಗ್ತಕ್ಕಂಥದ್ದು ಭೂಮಿ. ತಿನ್ನುವ ಆಹಾರದಿಂದ ಎಲ್ಲ ರೀತಿಯಿಂದ ನಾವು ಕೊಡ್ತಕ್ಕಂಥದ್ದು ಭೂಮಿ ತಾಯಿ. ಆ ಸೂರ್ಯ ಬೆಳಕು ಇಡೀ ಪ್ರಪಂಚನ ತುಂಬಿತನ ಬೆಳಕು, ಯಾವ ಕೊರತೆ ಇಲ್ಲದ ಹಾಗೆ ಗಾಳಿ ವಿಶಾಲತೆ ನಮಗೆ ತೃಪ್ತಿಯಾಗಷ್ಟು ಗಾಳಿ ಬೀಸುತ್ತೆ. ಹಾಗೆ ಎಲ್ಲವನ್ನು ಪ್ರಕೃತಿ ನಮಗೆ ನೀಡುತ್ತೆ. ಸುಭಾಷಿತದಲ್ಲಿ ಒಂದು ಶ್ಲೋಕ ಇದೆ, ಪರೋಪಕಾರಾಯ ಫಲಂತಿ ವೃಕ್ಷ, ಪರೋಪಕಾರಾಯ ವಹಂತಿ ನದ್ಯ, ಪರೋಪಕಾರಾಯ ದುಹಂತಿ ಗಾವಃ, ಪರೋಪಕಾರಕ ವಿಲಂಸರಿ. ಎಂಥ ಅದ್ಭುತವಾದಂತಹ ಶ್ಲೋಕ ಅಂದರೆ, ಪರೋಪಕಾರಾಯ ಫಲಂತಿ ವೃಕ್ಷ. ಹಣ್ಣುಗಳು ತಿಂತೀವಲ್ಲ, ಇಲ್ಲಿ ಆಪಲ್ ಇದೆ, ಬಾಳೆಹಣ್ಣು ಇದೆ, ಹಣ್ಣುಗಳು ಗಂಬೆ ಕೊಂಬೆ ಗುಡ ಎಲ್ಲಕ್ಕೆ ತುಂಬಿಕೊಂಡಿರ್ತದೆ ಹಣ್ಣುಗಳನ್ನ. ಆ ಒಂದು ಗಿಡ, ಆ ಒಂದು ಮರ ಒಂದು ಹಣ್ಣನ್ನು ತಾನು ತಿನ್ನಲ್ಲ. ಸಿಹಿಯಾದ ರುಚಿಯಾದ ಸರಿಯಾದ ಹಣ್ಣುಗಳನ್ನ ಪಶು ಪಕ್ಷಿ ಪ್ರಾಣಿ ಮನುಷ್ಯರಾಗಿ ನಮಗೆ ನೀಡ್ತಕ್ಕಂಥದ್ದು ಪರೋಪಕಾರವೇ ಫಲಂತಿ ವೃಕ್ಷ. ಯಾವುದೇ ಗಿಡವನ್ನು ಮನಸ್ಸಲ್ಲಿ ಯೋಚನೆ ಮಾಡಿ ಎಷ್ಟು ಹಣ್ಣುಗಳನ್ನು ನೀಡುತ್ತೆ. ಒಂದು ತೆಂಗಿನ ಮರ, ಸ್ವಲ್ಪ ವೃಕ್ಷ ಅಂತ ಹೇಳಿ ತೆಂಗಿನ ಮರಕ್ಕೆ, ಆ ತೆಂಗಿನ ಮರದಲ್ಲಿ ಒಂದು 8 ದೊರೆಯುತ್ತದೆ. ಮೇಲೆ ತುಂಬಿರ್ತದೆ, ಕೆಳಗೆ ಕಲ್ಲಿರ್ತದೆ, ಗಾಳಿ ಇರ್ತದೆ, ಎಳ್ನೀರು ಇರ್ತದೆ, ಎಲ್ಲವನ್ನು ಹೊತ್ಕೊಂಡು ಜೀವ ಪರ್ಯಂತ ಅದು ಎಲ್ಲವನ್ನು ನಮಗಾಗಿ ನೀಡುತ್ತೆ. ಅದಕ್ಕಾಗಿ ನಮ್ಮ ಕಲ್ಪವೃಕ್ಷ ಅಂತೇಳಿ ಕರೀತಾರೆ. ಹಾಗೆ ಒಂದು ಮರ ಅಷ್ಟು ಪರೋಪಕಾರ ಮಾಡಿ ಸೇವೆಯನ್ನು ಮಾಡುತ್ತೆ. ಹಾಗೆ ಪರೋಪಕಾರ ವಹಂತಿ ನದ್ಯ, ನದಿಗಳು, ಎಷ್ಟೋ ನದಿಗಳು ಎಲ್ಲ ಹುಟ್ಟಿ ಹರಿದು ಸಮುದ್ರ ಸೇರಬೇಕಾದ್ರೆ ಎಲ್ಲರನ್ನೂ ತೃಪ್ತಿಪಡಿಸ್ತಾರೆ. ಗಿಡ ಮರ ಪಶು ಪಕ್ಷಿ ಪ್ರಾಣಿಗಳಾಗಿ ಎಲ್ಲವನ್ನೂ ತೃಪ್ತಿಪಡಿಸ್ತಕ್ಕಂಥದ್ದು ನದಿಗಳು. ಪರೋಪಕಾರ ದುಹಂತಿ ಗಾವ, ಹಸು ಹಾಲು ಕೊಡುತ್ತೆ, ಯಾವ ಹಾಲನ್ನು ತಾನು ಕುಡಿಯಲ್ಲ. ಆ ಹಾಲಿನಿಂದ ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಮಜ್ಜಿಗೆ ಎಷ್ಟೆಲ್ಲ ಪದಾರ್ಥಗಳನ್ನು ಮಾಡ್ಕೊಂಡು ನಾವು ಸೇವೆ ಮಾಡ್ತೀವಿ. ಯಾವ ಹಸು ತನ್ನ ಹಾಲು ತಾನು ಕುಡಿಯಲ್ಲ. ಎಲ್ಲ ಅನುಭವಿಸಿದಂಥ ಪ್ರಕೃತಿಯ ಎಲ್ಲ ಋಣವನ್ನು ಅನುಭವಿಸಿದಂಥ ನಾವು ಏನೆಲ್ಲ ಸಮಾಜಕ್ಕೆ ಕೊಡುಗೆಯನ್ನು ನೀಡ್ತಾ ಇದ್ದೀವಿ. ಜೀವನದಲ್ಲಿ ಎಷ್ಟು ಸ್ವಾರ್ಥ ಇದೆ ನಮ್ಮಲ್ಲಿ, ಎಷ್ಟು ನಿಸ್ವಾರ್ಥ ಇದೆ, ಎಷ್ಟು ಸೇವೆ ಇದೆ, ಎಷ್ಟು ತ್ಯಾಗ ಇದೆ, ಎಷ್ಟು ನಮಗಾಗಿ ಮಾಡ್ಕೊಳ್ತಾ ಇದ್ದೀವಿ, ಎಷ್ಟು ಸಮಾಜಕ್ಕಾಗಿ ಮಾಡ್ಕೊಳ್ತಾ ಇದ್ದೀವಿ ಅಂತೇಳಿ ಆ ಗಿಡ ಮರ ಪಶು ಪಕ್ಷಿ ಪ್ರಾಣಿಗಳಿಂದ ನಾವು ಕಲಿಯಬೇಕಾಗಿದೆ. ಆಗ ಇಂಥ ಉತ್ತಮವಾದಂಥ ಮನುಷ್ಯ ಜನ್ಮ, ಅತ್ಯಂತ ಶ್ರೇಷ್ಠವಾದಂಥ ಸೃಷ್ಟಿಯಲ್ಲಿ ಅತ್ಯಂತ ಶ್ರೇಷ್ಠವಾದ ಮನುಷ್ಯ ಜನ್ಮದಲ್ಲಿ ಬರುವಂಥ ನಮ್ಮಲ್ಲಿ ಎಷ್ಟು ಸೇವೆ ತ್ಯಾಗ ಇದೆ, ಒಳ್ಳೆಯ ಭಾವನೆ ಎಷ್ಟಿದೆ ಎಂಬುದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಅದರಿಂದ ಅಭಯ ಸೇವಾ ಟ್ರಸ್ಟ್ ಉಮೇಶ್ ಶೆಟ್ಟಿಯವರ ಮಾರ್ಗದರ್ಶನದಲ್ಲಿ ನಡೀತಕ್ಕಂಥ ತುಂಬ ಅವಶ್ಯಕತೆ. ಎಲ್ಲರಲ್ಲೂ ಸೇವೆಯನ್ನು ಮೂಡಿಸ್ತಕ್ಕಂಥ, ತ್ಯಾಗವನ್ನು ಮೂಡಿಸ್ತಕ್ಕಂಥ ನಮ್ಮ ತ್ಯಾಗ ಸಂಸ್ಕೃತಿ